ಗೈಸ್ ಇವನು ಹಳ್ಳಿಕರ್ ಬಟ್ಟ ಅಭಿಮಾನಿ. ಗಿರೀಶ್, ಶೋ ಯುವರ್ ಫೇಸ್. ಇವತ್ ಬೆಳಗ್ಗೆ 6:30 ಅಲಾರಾಮ್ ಇಕ್ಕಿ 8:30 ಎದ್ದೇಳ ಅಮ್ಮನ್ ಕೇಳಿ ಬೆಳಗ್ಗೆನೆ ಉಗಿಸ್ಕೊಂಡು ನಗ್ನಗ್ತಾ ಕಾಫಿ ಕುಡಿದು ಸೈಟ್ ಹತ್ರ ಹೊರಟೆ. ಇನ್ನೇನೇನೋ ಸ್ವಲ್ಪ ಹೊತ್ತಲ್ಲೇ ಸೂರ್ಯ ನೆತ್ತಿ ಮೇಲೆ ಬಂದಿರೋನು. ಬಂದಿದ್ ಕಾರಣ ಏನಪ್ಪಾ ಅಂದ್ರೆ ಸ್ವಲ್ಪ ಸೈಟ್ ಹತ್ರ ಕೌಂಟಿಂಗ್ ಮಾಡೋಣ ಅಂತ. ಆದ್ರೂ ಇರ್ಲಿ ಅಂತ ಸೂರ್ಯಂಗ್ ಒಂದು ಗುಡ್ ಮಾರ್ನಿಂಗ್ ಹೇಳಿದೆ. ಕೌಂಟಿಂಗ್ ಅಂದ್ರೆ ಲೈಕ್ ಈಗ ಬ್ಯಾಕ್ ಫಿಲ್ಲಿಂಗ್ ಮಾಡ್ಬೇಕಲ್ಲ, ಬ್ಯಾಕ್ ಫಿಲ್ಲಿಂಗ್ ಎಷ್ಟು ಟ್ರಾಕ್ಟರ್ ಮಣ್ ಬೇಕಾಗ್ಬೋದು ಅಂತ ಅಷ್ಟೇ, ಏನಿಲ್ಲ. ಆಯ್ತು. ಆಮೇಲೆ ಇಲ್ಲಿರೋ ನನ್ನ ತಮ್ಮ, ನಾನ್ ಹಾರ್ಡ್ವೇರ್ ಆದ್ರೆ ಒಂದು ಸಾಫ್ಟ್ವೇರ್. ಇರೋ ಕೆಲ್ಸನೆಲ್ಲ ಪಟಪಟ ಅಂತ ಬೇಗ ಮುಗಿಸಿ ಹಂಗೆ ಫ್ರೆಂಡ್ ಕರ್ಕೊಂಡು ಪಟಪಟ ಅಂತ ರೇಸ್ ನೋಡಕ್ ಕೊಟ್ವಿ ಇಬ್ರುನು. ಹಬ್ಬ ರೇಸಲ್ಲಂತೂ ಓಹ್ ಜನ ಸಾಗರ. ಗೈಸ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈ ರೇಸ್ ನಡೆಸ್ತಾ ಇರೋದು ನಮ್ಮೂರಲ್ಲೇನೆ. ರಿಯಲಿ ಅಪ್ರಿಶಿಯೇಟ್ ಮಾಡ್ಬೇಕು ನಮ್ಮೂರವ್ರನ್ನ. ನಡೆಸಿರೋ ಕಮಿಟಿಗೆ ಒಂದು ವಾಟ್ಸ್ಆಪ್ ತಿಳಿಸುವ, ಯಾಕಂದ್ರೆ ಅಷ್ಟೊಂದು ಸುಲಭ ಅಲ್ಲ ಸ್ಟೇಟ್ ಲೆವೆಲ್ ರೇಸ್ ನಡೆಸ್ತೀವಿ ಅಂದ್ರೆ. ವಿಶೇಷ ಏನಪ್ಪಾ ಅಂದ್ರೆ ವಾಲ್ಮೀಕಿ ಜಯಂತಿ ಪ್ರಯುಕ್ತ ಇಡಿಸಿರೋದು ಇದು. ಫಸ್ಟ್ ಪ್ಲೇಸಿಗೆ ಒಂದು ಪ್ರೈಸ್ ಮತ್ತೆ ಒಂದು ಬೈಕು. ಗಾಯ್ಸ್ ಲಿಟ್ರಲಿ ಹಳ್ಳಿ ಕಾರ್ಗೆ ಮಾತ್ರ ಹೆವಿ ಫ್ಯಾನ್ ಬೇಸು. ಎಷ್ಟು ದೂರ ಊರಿಂದ ಎಲ್ಲ ಬಂದಿದ್ದಾರೆ ನೋಡೋದಿಕ್ಕೆ. A few moments later. ಗೈಸ್ ಇವನು ಹಳ್ಳಿಕರ್ ಬಟ್ಟ ಅಭಿಮಾನಿ. ಗಿರೀಶ್, ಶೋ ಯುವರ್ ಫೇಸ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ. ಒಂದ್ ಹಾಫ್ ಅನ್ ಅವರ್ ಮಳೆ ಹೋಯ್ತು. ಮಳೆ ಹೋಯ್ತಿದ್ಕೆ ನಡುಕ್ತಾ ಬಿದ್ದವ್ ಇವನು. ಇನ್ನೇನಾದ್ರೂ ಇವನು ಹಿಮಾಲಯ ಕರ್ಕೊಂಡು ಹೊಂಟೋದ್ರೆ ಮುಗೀತು ಕತೆ. ಏನು ಮಾತಾಡ್ಬೇಡ, ನನಗ್ ಸಿಟ್ಟಾದ್ರೆ ಹೊಡೆದ. ಹಂಗೆ ಸ್ವಲ್ಪ ಮಳೆಗೆ ಬಿಸಿ ಗೋಬಿ ಮತ್ತೆ ಟೀ ಕುಡಿದ್ವಿ. ಆಮೇಲೆ ಪೂರ್ತಿ ರೇಸ್ ಎಲ್ಲ ನೋಡ್ಕೊಂಡು ಮನೆಗೆ ಬಂದ್ವಿ. ಇವತ್ತಿಗಿಷ್ಟ. ಗಾಯ್ಸ್ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಲಿಂಕ್ ನನ್ನ ಪ್ರೊಫೈಲ್ ಬಯೋದಲ್ಲಿ ಹಾಕಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.